ಚಿಕ್ಕಮಗಳೂರಿನ ಮಾಣಿಕ್ಯಧಾರ ತಪ್ಪಲಿನಲ್ಲಿ ಕೇರಳದ ಬಾಲಕಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನದಿಂದ ನಾಪತ್ತೆಯಾಗಿರುವಂತಹ ಬಾಲಕಿಯ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಮಗಳನ್ನ ಅಪಹರಿಸಲಾಗಿದೆ ಅಂತ ಬಾಲಕಿಯ ತಾಯಿ ಈಗ ಹೇಳಿಕೊಂಡಿದ್ದಾರೆ. ಕುಟುಂಬದ ಜೊತೆಗೆ ಪ್ರವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿರುವಂತಹ ಶ್ರೀನಂದ ನಿನ್ನೆ 100 ಜನರಿಂದ ಶೋಧವನ್ನ ನಡೆಸಲಾಗಿದೆ. ಇವತ್ತು ಮತ್ತಷ್ಟು ಸಿಬ್ಬಂದಿಗಳನ್ನ ಸೇರಿಸಿಕೊಂಡು ಶೋಧವನ್ನ ನಡೆಸಲಾಗ್ತಾ ಇದೆ. ಪೊಲೀಸ್ ಸಿಬ್ಬಂದಿ, ಅರಣ್ಯ ಇಲಾಖೆಯ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, SDRF ತಂಡದಿಂದ ಕಳೆದ 3 ದಿನಗಳಿಂದ ಶೋಧ ನಡೀತಾ ಇದೆ. ಮಾಣಿಕ್ಯಧಾರದ ಮೆಟ್ಟಿಲು ಇಳಿಯುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬಾಲಕಿ ನಾಪತ್ತೆಯಾಗಿರೋದು. 3 ದಿನದ ಹಿಂದೆ ನಾಪತ್ತೆಯಾಗಿರುವಂತಹ ಬಾಲಕಿ ಶ್ರೀನಂದ 3 ದಿನದಿಂದ ಮೇಲ್ಭಾಗದಲ್ಲಿ ನಡೀತಾ ಇರುವಂತಹ ಶೋಧ ಇವತ್ತು ಕೆಳಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಕುಟುಂಬದ ಜೊತೆಗೆ ಬಂದಿದ್ದಂತಹ ಬಾಲಕಿ ಏಕಾಏಕಿಯಾಗಿ ನಾಪತ್ತೆಯಾಗಿರೋದು. ಹೀಗಾಗಿ ಈಗ ಈ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಹರಣದ ಅನುಮಾನವನ್ನ ಬಾಲಕಿಯ ತಾಯಿ ವ್ಯಕ್ತಪಡಿಸಿದ್ದಾರೆ. ಅಪಹರಣ ಆಗಿರಬಹುದು ಅಂತ ಹೇಳಿ. ಹೀಗಾಗಿ ಇವತ್ತು ಕೂಡ ಶೋಧವನ್ನ ಕಂಟಿನ್ಯೂ ಮಾಡಲಾಗಿದೆ. ಕುಟುಂಬದ ಜೊತೆಗೆ ಬಾಲಕಿ ಶ್ರೀನಂದ ಅಲ್ಲಿ ಟ್ರಕ್ಕಿಂಗ್ಗೆ ಅಂತ ಬಂದಿದ್ದು. ಆದರೆ ಈ ಸಂದರ್ಭದಲ್ಲಿ ಮೆಟ್ಟಿಲು ಇಳಿಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಾಲಕಿ ನಾಪತ್ತೆಯಾಗಿದ್ದಾಳೆ. ಡ್ರೋನ್ ಸಹಿತ ಅತ್ಯಾಧುನಿಕ ಸಾಧನಗಳನ್ನು ಬಳಸಿಕೊಂಡು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಒಂದು ಪ್ರಗತಿ ಕಂಡಿಲ್ಲ. 3 ದಿನದಿಂದ ಮೇಲ್ಭಾಗದಲ್ಲಿ ನಡೀತಾ ಇತ್ತು ಬಾಲಕಿಯ ಶೋಧ ಕಾರ್ಯ. ಈಗ ಕೆಳಭಾಗಕ್ಕೆ ಬಂದಿದ್ದಾರೆ. ಸೊ ಅಲ್ಲಿ ಇವತ್ತು ಶೋಧವನ್ನ ನಡೆಸ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಹುಡುಗಿ ನಾಪತ್ತೆ, ಶೋಧ ಮಾಡೋದಕ್ಕೆ ಆಗಿಲ್ಲ, ಕಿಡ್ನಾಪ್ ಆಗಿದ್ದಾರೆ, ಬೇರೆಯವರ ಜೊತೆಗೆ ಹೋಗಿರುವ ಮಾಹಿತಿ ಕೂಡ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ವಿಚಾರ ಬರ್ತಾ ಇದೆ, ಅಂತಿಮವಾಗಿ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಇನ್ನು ಪ್ರಿಲಿಮಿನರಿ ಮಾಹಿತಿ ತಗೊಂಡಿದ್ದೇನೆ. ಅವ್ರು ಇನ್ನೂ ಕೂಡ ಟ್ರೇಸ್ ಮಾಡೋದಕ್ಕಾಗಿಲ್ಲ. ಒಂದು ಕಡೆ ಒಂದು ಆರ್ಗ್ಯುಮೆಂಟು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ, ಇನ್ನೇ ಆರ್ಗ್ಯುಮೆಂಟು ಬೇರೆ ಯಾರ್ದೋ ಜೊತೆಯಲ್ಲಿ ಹೋಗಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದೆ. ಬಟ್ ಅಂತಿಮವಾಗಿ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಹುಡುಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.